ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕಸುರಾಸುರಾರ್ಚಿತ ಚರಣಯುಗ ಚಾರ್ವಾಂಗ ಶಾಂಘ್ರ ಶರಣ್ಯಜಿತ ಮನ್ಯೂ ಪರಮ ಸುಂದರ ತರ ಪರಾತ್ಪರ ಶರಣ ಜನ ಸುರಧೇನು ಶಾಶ್ವತ ಕರುಣಿ ಕಂಜದಳಾಕ್ಷ ಕಾಯನೆ ಕಂಗೊಳಿಪ ಶೀಘ್ರ. ಗ್ರಹೇ ಗ್ರಹೇ ಗೋಪವಧೂ ಕದಂಬಾ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 12. ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾರ್ಚಿತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅನಂತ ನಾಮಾತ್ಮಕನಾದ ಶ್ರೀಹರಿಯ ಸ್ಮರಣೆಯಿಂದ ಸಕಲ ದುರಿತಗಳೂ ಪರಿಹಾರವಾಗಿ ಕರ್ಮ ವಿಮೋಚನೆಗೆ ಕಾರಣವಾಗುವವು ಎಂದು ತಿಳಿಸುತ್ತಾರೆ. ಶ್ರೀಹರಿಯು ಪರಾಪೇಕ್ಷಾರಹಿತನು. ಸ್ವಕೀಯವಾದ ತನ್ನಿಂದ ಅಭಿನ್ನಗಳಾದ ಭಗವದ್ ರೂಪಗಳಲ್ಲಿ ತಾನು ಕ್ರೀಡಿಸುವನು. ಇಂತಹ ಸ್ವರಮಣನಾದ ಶ್ರೀಹರಿಯು ಸ್ವರತನು. ಶ್ರೀಲಕ್ಷ್ಮೀದೇವಿಯರೊಡನೆ ರಮಿಸುವನು ಎಂದರೆ ರಮಾಂತರ್ಗತ ತನ್ನ ಸ್ತ್ರೀ ರೂಪದಲ್ಲಿ ರಮಿಸುವನು. ಸ್ವಾಭಿನ್ನ ಸ್ವಕೀಯ ರೂಪಗಳಲ್ಲಿ ರತನು. ಅನಾದ್ಯನಂತ ಕಾಲದಿಂದಲೂ ಪರಿಪೂರ್ಣ ಆನಂದಮಯ ಶರೀರವುಳ್ಳವನು. ಇದರಿಂದ ಸುಖಮಯನು. ಅವನ ಪರಿಚ್ಛಿನ್ನ ಆನಂದವೆಂಬ ಶ್ರೇಷ್ಠ ಗುಣಕ್ಕೂ ಅವನ ಶರೀರಕ್ಕೂ ಅಭೇದ. ತನ್ನ ಏಕಾಂತ ಭಕ್ತರಿಂದ ಸುಲಭವಾಗಿ ಲಭ್ಯನು. ನಿಷ್ಕಾಮಕನಾದ್ದರಿಂದ ನಂಬಿದ ಭಕ್ತಕೋಟಿಗೆ ಅತ್ಯಂತ ಸುಲಭನು. ತಾನೇ ಪ್ರೇರಿಸಿ ಒಲಿಯುವನು. ಇಂತಹ ಸುಲಭನು ಚರಾಚರಾತ್ಮಕವಾದ ಜಗತ್ತಿಗೆ ಆಧಾರಭೂತನು. ಅದನ್ನು ತನ್ನ ಉದರದಲ್ಲಿ ಧರಿಸಿರುವುದರಿಂದ ವಿಶ್ವಂಭರನು. ದುಃಖರಹಿತನು. ಪರಮಾನಂದ ಸ್ವರೂಪಿಯು. ಇದರಿಂದ ವಿಶೋಕನು. ಸಕಲ ದೇವತಾ ವರ್ಗದಿಂದ ಪೂಜಿತವಾದ ಪಾದಪದ್ಮವುಳ್ಳವನು. ಅಸುರ ಕುಲದಲ್ಲಿ ಜನಿಸಿದ ಪ್ರಹ್ಲಾದ, ವಿಭೀಷಣ ಇತ್ಯಾದಿ ಯೋಗ್ಯ ಜೀವರಿಂದ ಪೂಜಿತ ಚರಣಯುಗನು. ಅಸುರ ಎಂದರೆ ಮುಖ್ಯ ಪ್ರಾಣರು ಎಂದು ಇನ್ನೊಂದರ್ಥ. ಅಸು ಎಂದರೆ ಪ್ರಾಣ ಅಥವಾ ಜೀವರಲ್ಲಿ, ರ ಎಂದರೆ ಶ್ರೇಷ್ಠರಾದ ಜೀವೋತ್ತಮರಾದ ಶ್ರೀವಾಯುದೇವರು. ಜೀವರಲ್ಲಿ ಚೇಷ್ಟಾಪ್ರದನಾಗಿರುವುದರಿಂದ ಅಸುರನಾಮಕರು. ಇದರಿಂದ ಅಸುರ ಅರ್ಚಿತ ಚರಣಯುಗನು. ಮನೋಹರವಾದ ಹಸ್ತಾದಿ ಅವಯವಗಳಿಂದ ಕೂಡಿದವನಾದ್ದರಿಂದ ಚಾರ್ವಾಂಗನು ಅಂದರೆ ಮನೋಹರ ರೂಪವುಳ್ಳವನು. ಶಾಂಘ ಎಂಬ ಧನಸ್ಸನ್ನು ಧರಿಸಿರುವುದರಿಂದ ಶಾರ್ಘನು ಅಂದರೆ ಶಾಂಘಪಾಣಿಯು. ಶರಣಾಗತರಾದ ಭಕ್ತವೃಂದಕ್ಕೆ ಅಭಯಪ್ರದಾನನಾದ್ದರಿಂದ ಶರಣ್ಯನು. ಕ್ರೋಧಾದಿ ದೋಷಗಳಿಂದ ದೂರನಾದ ಜಿತಮನ್ಯು. ಮನ್ಯು ಎಂದರೆ ಕ್ರೋಧ, ಅದೊಂದು ದೋಷ. ನಿರ್ದೋಷಿಯಾದ ನಿರಂಜನನು. ಕ್ರೋಧರಹಿತನು. ಪರಮ ಎಂದರೆ ಶ್ರೇಷ್ಠರಾದ ಶ್ರೀಲಕ್ಷ್ಮೀದೇವಿ. ಅವರಿಗಿಂತ ಅನಂತ ಕೋಟಿ ರೂಪ ಸೌಂದರ್ಯವುಳ್ಳವನು. ಇದರಿಂದ ಪರಮ ಸುಂದರತರನು. ಪರ ಎಂದರೆ ಬ್ರಹ್ಮಾದಿ ದೇವತೆಗಳಿಂದ ಉತ್ತಮರಾದ ಶ್ರೀಲಕ್ಷ್ಮೀದೇವಿ. ಶ್ರೀಲಕ್ಷ್ಮಿಗಿಂತ ಅನಂತ ಗುಣಗಳಿಂದ ಉತ್ತಮೋತ್ತಮನಾದ್ದರಿಂದ ಪರಾತ್ಪರನು. ತನಗೆ ಅನನ್ಯ ಭಕ್ತಿ ಭಾವದಿಂದ ಶರಣಾಗತರಾಗಿ ಮೊರೆ ಹೊಕ್ಕ ಭಕ್ತವೃಂದಕ್ಕೆ ಕಾಮಧೇನು ಸದೃಶನು. ಅವರಿಗೆ ಕಾಮಿತಾರ್ಥಪ್ರದನು. ಇದರಿಂದ ಶರಣಜನ ಸುರಧೇನು. ಅನಾದ್ಯನಂತ ಕಾಲದಿಂದಲೂ ಯಾವ ವಿಕಾರವೂ ಇಲ್ಲದೆ ಶಶ್ವತೇಕ ಪ್ರಕಾರನು. ನಿತ್ಯನು. ಅನಾದಿಯು. ಚತುರ್ವಿಧ ನಾಶರಹಿತನೂ ಆದ ಆ ಅವ್ಯಯನಿಗೆ ಶಾಶ್ವತ ಎಂದು ಹೆಸರು. ಪರಮ ಕರುಣಾಳುವಾಗಿ ಭಕ್ತರನ್ನು ಸಂರಕ್ಷಿಸುವುದರಿಂದ ಕರುಣಿಯು. ಕಮಲದಳದಂತೆ ವಿಶಾಲ ನೇತ್ರವುಳ್ಳವನಾದ ಕಂಜದಳಾಯತಾಕ್ಷನು. ಕಮ್ ಎಂದರೆ ನೀರು, ಕಂಜ ಎಂದರೆ ನೀರಿನಲ್ಲಿ ಹುಟ್ಟುವ ಕಮಲ. ಹೀಗೆ ನಾನಾ ರೂಪ ಗುಣ ನಾಮಗಳಿಂದ ವಿದ್ಯಮಾನನಾದ ಶ್ರೀಹರಿಯನ್ನು ಶುದ್ಧಾಂತಃಕರಣಪೂರ್ವಕವಾಗಿ ಯಾರು ಅರ್ಚಿಸಿ ಶರಣಾಗತರಾಗುವರೋ ಅವರ ಪಾಲಿನ ಆಪ್ತ ಬಂಧುವಾಗಿ ಅವರ ಅವಸರಕ್ಕೆ ಒದಗಿ ಸಂರಕ್ಷಿಸುವನು. ತ್ವರಿತವಾಗಿ ಒದಗುವುದರಿಂದ ಸಿದ್ಧನು. ಭಕ್ತರ ದುರಿತಾವಳಿಗಳನ್ನು ಪರಿಹರಿಸಿ ಶುದ್ಧಾಂತಃಕರಣರನ್ನಾಗಿ ಮಾಡಿ ಅವರ ಅಂತರಂಗದಲ್ಲಿ ಬಿಂಬರೂಪನಾಗಿ ಹೊಳೆಯುವ ಮಂಗಳಾಂಗನು, ಕಂಗೊಳಿಪನು.
ವಿಶೇಷಾರ್ಥವೆಂದರೆ ಶಾಂಘ ಎಂಬ ಧನಸ್ಸನ್ನು ಧರಿಸಿರುವುದರಿಂದ ಶ್ರೀಹರಿಗೆ ಶಾಂಘ ಎಂದು ಹೆಸರು. ಭಾವಪ್ರಕಾಶಿಕ ವ್ಯಾಖ್ಯಾನಕಾರರ ಪ್ರಕಾರ ಶಾಂಘ ಶರಣ್ಯ ಎಂದರೆ ಅರ್ಥ ಮಾಡಿಕೊಳ್ಳಬೇಕು. ಬಲ ಜ್ಞಾನಾತ್ಮಕವಾದ ಶ್ರೀ ವಾಯುದೇವರೇ ಶ್ರೀ ಪರಮಾತ್ಮನ ಹಸ್ತದಲ್ಲಿರುವ ಗದೆಯ ರೂಪದಲ್ಲಿರುವವರು. ಶಾಂಘ ಧನುಸ್ಸಿನ ರೂಪರಾಗಿ ವಿದ್ಯಾನಾಮಕ ಶ್ರೀ ರಮಾದೇವಿ ಇರುವರು. ಖಡ್ಗ ಮತ್ತು ಚರ್ಮ ರೂಪರಾಗಿ ಶ್ರೀ ದುರ್ಗಾದೇವಿ ಇರುವರು. ಇದರಿಂದ ರಮಾದೇವಿಯೇ ಶಾಂಘನಾಮಕರು. ಅಂದರೆ ಅಂತಹ ಶ್ರೀ ರಮಾದೇವಿಗೆ ಶರಣ್ಯನಾಗಿದ್ದಾನೆ. ಇದರಿಂದ ಶಾಂಘ ಶರಣ್ಯ ಎಂಬ ಒಂದೇ ಪದದಿಂದ ಅರ್ಥೈಸಬೇಕೆಂದು ಭಾವಪ್ರಕಾಶಿಕ ವ್ಯಾಖ್ಯಾನಕಾರರ ಅಭಿಪ್ರಾಯವಾಗಿದೆ. ಇದಕ್ಕೆ ಪ್ರಮಾಣ ಗದಾತು ವಾಯುರ್ಬಲ ಸಂವಿಧಾತ್ಮ ಶಾಂಘಶ್ಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಕ ಸೈವಚ ಚರ್ಮನಾಮ್ನಿ ಎಂಬ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯ 376ನೇ ಶ್ಲೋಕವನ್ನು ಹೇಳುತ್ತಾರೆ. ಸಮೀಚೀನವಾದ ಜ್ಞಾನವನ್ನು ಹೊಂದಿರುವುದನಾದ್ದರಿಂದ ಜ್ಞಾನಗಮ್ಯನು. ಇದರಿಂದ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಪ್ರಕಾರ ಸುಲಭ ನಾಮಕನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.